ನಮಸ್ಕಾರ, ಇದು ನಮ್ಮ ಬೆಂಗಳೂರು. ನಾನು ನವಿತಾ ಜೈನ್. ಈಗ ಹೆಡ್ಲೈನ್ಸ್. ಸಿಸಿಬಿ ಪೊಲೀಸರ ಮಿಂಚಿನ ಕಾರ್ಯಾಚರಣೆ. ಅಕ್ರಮವಾಗಿರಿಸಿಕೊಂಡಿದ್ದ 63 ಮಕ್ಕಳ ರಕ್ಷಣೆ. ಬಾಲಕಾರ್ಮಿಕರನ್ನ ಪೋಷಿಸುವವರಿಗೆ ಆಗಬೇಕಿದೆ ದಂಡನೆ. ಪ್ರತಿಷ್ಠಿತ ಆಸ್ಪತ್ರೆಯ ಫ್ಯಾಮಿಲಿ ಪ್ಲಾನ್ ವಿಫಲ. ಆಪರೇಷನ್ ಆದ ವರ್ಷದ ಬಳಿಕ ಸಿಕ್ತು ಮಕ್ಕಳ ಫಲ. ಸರ್ಕಾರದ ಸಂತಾನ ಚಿಕಿತ್ಸೆ ಆಗ್ತಿಲ್ಲ ಸಫಲ. ಶ್ರೀರಾಂಪುರ ಪೊಲೀಸರ ಕೃಪಾ ಕಟಾಕ್ಷ. ಆರಕ್ಷಕರೇ ನಾಶಪಡಿಸಿದ್ರು ಕೊಲೆ ಸಾಕ್ಷ್ಯ. 7 ತಿಂಗಳ ಬಳಿಕ ಕೊನೆಗೂ ಸಿಕ್ಕಿಬಿದ್ದ ಆರೋಪಿಗಳು. ಫಲಿಸಿತು 2 ದಶಕಗಳ ಹೋರಾಟ. ಕಡಿಮೆಯಾಯಿತು ಆರ್ಪಿಸಿ ಲೇಔಟ್ ಜನರ ಪರದಾಟ. 18 ವರ್ಷದ ಹೋರಾಟದ ಬಳಿಕ ರೈಲು ನಿಲುಗಡೆ ಆರಂಭ. ಸ್ಯಾಂಡಲ್ವುಡ್ಗೆ ರಾಜ್ ಕುಡಿ ಎಂಟ್ರಿ. ಸಿದ್ಧಾರ್ಥ್ ಹೆಸರಿನ ಚಿತ್ರದಲ್ಲಿ ವಿನಯ್ ರಾಜ್ ಆಕ್ಟಿಂಗ್. ಗಿವ್ ಮಿ ಆ ಬ್ರೇಕ್ ಅಂತಿದ್ದಾರೆ ರಾಘಣ್ಣನ ಪುತ್ರ. ಅವರೆಲ್ಲರೂ ಆಟ ಆಡ್ತಾ ಓದಿಕೊಂಡಿರಬೇಕಾದ ಮಕ್ಕಳು. ಆದರೆ ಹಣದಾಸೆಗೆ ಪಾಪಿಗಳು ಅವರನ್ನೆಲ್ಲ ಪಾಪದ ಕೂಪದಲ್ಲಿಟ್ಟು ಅಮಾನುಷವಾಗಿ ನಡೆಸಿಕೊಂಡಿದ್ರು. ಇದೀಗ ಪೊಲೀಸರು ಆ ಎಲ್ಲ ಮಕ್ಕಳನ್ನ ರಕ್ಷಿಸಿದ್ದು ಮಕ್ಕಳು ಹಾರುವ ಹಕ್ಕಿಗಳಾಗಿದ್ದಾರೆ. ಸಿಸಿಬಿ ಪೊಲೀಸರ ಕಾರ್ಯಾಚರಣೆ. ಅಕ್ರಮವಾಗಿರಿಸಿಕೊಂಡಿದ್ದ 63 ಮಕ್ಕಳ ರಕ್ಷಣೆ. ಹೌದು, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬಾಲಕಾರ್ಮಿಕ ಪದ್ಧತಿ ಎಗ್ಗಿಲ್ಲದೆ ನಡೀತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಉತ್ತಮ ಉದಾಹರಣೆ ಬೇಕಿಲ್ಲ. ಡಿಜೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೋದಿ ರಸ್ತೆಯಲ್ಲಿರುವ 3 ಕಟ್ಟಡಗಳಲ್ಲಿ ಬಿಹಾರ ಮತ್ತು ನೇಪಾಳ ಮೂಲದ ಸುಮಾರು 60ಕ್ಕೂ ಹೆಚ್ಚು ಮಕ್ಕಳನ್ನ ಅಕ್ರಮವಾಗಿ ಕೆಲಸಕ್ಕೆ ಇರಿಸಿಕೊಳ್ಳಲಾಗಿತ್ತು. ವಿಷಯ ತಿಳಿದ ಜಸ್ಟಿಸ್ ಫಾರ್ ಕೇರ್ ಎಂಬ ಎನ್ಜಿಒ ಸಿಸಿಬಿ ಪೊಲೀಸರಿಗೆ ಮಾಹಿತಿ ನೀಡಿತ್ತು. ಇದರ ಆಧಾರದ ಮೇಲೆ ದಾಳಿ ನಡೆಸಿದ ಪೊಲೀಸರು 63 ಮಕ್ಕಳನ್ನ ರಕ್ಷಿಸಿದ್ದಾರೆ. ಇವತ್ತು ಬೆಳಿಗ್ಗೆ 3 ಇನ್ಸ್ಪೆಕ್ಟರ್ಗಳು ತಂಡ ಮಾಡಿ ಮತ್ತು ನಮ್ಮ DC ಅವರ ಜೊತೆಗೆ ಸಂಪರ್ಕ ಮಾಡಿ ಅವರಿಂದ ಒಂದು ಕನ್ಸರ್ನ್ ಅಧಿಕಾರಿಗಳಿಗೆ ತಗೊಂಡು ಇಲ್ಲಿ ಒಂದು ರೇಡ್ ಮಾಡಿದಾಗ ನಮಗೆ ಸುಮಾರು 3 ಕಡೆ ನಾವು ದಾಳಿ ಮಾಡಿದ್ದೀವಿ. ಅಲ್ಲಿ ಒಂದು ಬ್ಯಾಗ್ ಮೇಕಿಂಗ್ ಫ್ಯಾಕ್ಟ್ರಿ ಮತ್ತು ಲೆದರ್ ಬ್ಯಾಗ್ ಮೇಕಿಂಗ್ ಫ್ಯಾಕ್ಟ್ರಿ ಎಲ್ಲ ನಮಗೆ ಸಿಕ್ಕಿತ್ತು. ಅದರಲ್ಲಿ ಸುಮಾರು ಅಂದರೆ ಎಕ್ಸಾಕ್ಟ್ ನಂಬರ್ ಇನ್ನು ನಾವು ನೋಡ್ತಾ ಇದ್ದೀವಿ. ಸುಮಾರು 14 ವಯಸ್ಸಿಂದ ಕಡಿಮೆ ಇರ್ತಕ್ಕಂಥ ಮಕ್ಕಳುಗಳು ಸಿಕ್ಕಿದ್ದಾರೆ. ಸೊ ಅವರಿಗೆ ಬಿಹಾರದಿಂದ ನೇಪಾಳದಿಂದ ದೂರದಿಂದ ಇಲ್ಲಿ ತೊಗೊಂಡು ಬಂದು ಒಂದೇ ರೂಮ್ದಲ್ಲಿ ಕೂಡ ಹಾಕಿ ಮಷೀನ್ದಲ್ಲಿ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಕೆಲಸ ಮಾಡಿಸ್ತಾ ಇತ್ತು. 63 ಮಕ್ಕಳಲ್ಲಿ 41 ಮಂದಿ 14 ವರ್ಷಕ್ಕಿಂತಲೂ ಚಿಕ್ಕವರಾಗಿದ್ದರೆ 22 ಮಂದಿ 14ರಿಂದ 18 ವರ್ಷದೊಳಗಿನವರಾಗಿದ್ದಾರೆ. ಮೊಹಮ್ಮದ್ ಪಾಯರ್ ಮತ್ತು ಶೇಖ್ ಆಲಂ ಫಯಾಜ್ ಎಂಬುವವರು ಲೆದರ್ ಬ್ಯಾಗ್ ತಯಾರಿಸುವ ಫ್ಯಾಕ್ಟರಿ ನಡೆಸ್ತಾ ಇದ್ರು. ಹೀಗಾಗಿ ಈ ಮಕ್ಕಳನ್ನೆಲ್ಲ ಅಕ್ರಮವಾಗಿರಿಸಿಕೊಂಡಿದ್ರು. ಇಲ್ಲಿ ಮಕ್ಕಳು ಪ್ರತಿದಿನ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೂ ಬ್ಯಾಗ್ಗಳನ್ನು ಹೊಲಿಯೋ ಕೆಲಸ ಮಾಡಬೇಕಾಗಿತ್ತು. ಮಾಡಿದ ಕೆಲಸಕ್ಕೆ ಈ ಮಕ್ಕಳಿಗೆ ಸರಿಯಾಗಿ ಹಣವಿರಲಿ, ಸಮಯಕ್ಕೆ ಸರಿಯಾಗಿ ಊಟವನ್ನು ಕೊಡ್ತಿರ್ಲಿಲ್ವಂತೆ. ಇದೀಗ ಮಕ್ಕಳನ್ನ ರಕ್ಷಿಸಿರುವ ಪೊಲೀಸರು ಎಲ್ಲಾ ಮಕ್ಕಳಿಗೂ ವೈದ್ಯಕೀಯ ಪರೀಕ್ಷೆ ನಡೆಸಿ ಶಿಶು ಮಂದಿರಕ್ಕೆ ಕಳಿಸಿದ್ದಾರೆ. ಇನ್ನು ಮಕ್ಕಳನ್ನ ಇಟ್ಟುಕೊಂಡಿದ್ದ ಮೊಹಮ್ಮದ್ ಪಾಯರ್ ಮತ್ತು ಶೇಖ್ ಆಲಂ ಫಯಾಜ್ ತಲೆಮರೆಸಿಕೊಂಡಿದ್ದಾರೆ. ಇವರ ವಿರುದ್ಧ ಪೊಲೀಸರು ಬಾಲಕಾರ್ಮಿಕ ಕಾಯ್ದೆ, ಬಾಲಾಪರಾಧ ಕಾಯ್ದೆ ಮತ್ತು ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದ್ದಾರೆ. ಒಟ್ಟಾರೆ ಆಡಿ ನಲಿಯಬೇಕಿದ್ದ ಮಕ್ಕಳು ಸಂಕೊಲೆಯಿಂದ ಬಿಡುಗಡೆಯಾಗಿದ್ದು ಎಲ್ಲಾ ಮಕ್ಕಳು ಅಪ್ಪ ಅಮ್ಮರನ್ನ ಸೇರುವ ತವಕದಲ್ಲಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸತೀಶ್ ಜೊತೆ ಶಶಿಶೇಖರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಸರ್ಕಾರಿ ಆಸ್ಪತ್ರೆಗಳ ಹಣೆ ಬರಹವೇ ಇಷ್ಟು. ಯಾವುದೇ ಸಮಸ್ಯೆ ಇಲ್ಲ ಅಂದ್ರೂ ಕೂಡ ಒಂದಲ್ಲ ಒಂದು ವಿಚಾರದಲ್ಲಿ ಸುದ್ದಿ ಆಗ್ತಾನೆ ಇರ್ತವೆ. ಈ ಆಸ್ಪತ್ರೆಯಲ್ಲಿ ಆಗಿರೋದು ಇದೆ. ಮಹಿಳೆಯೊಬ್ಬಳು ಫ್ಯಾಮಿಲಿ ಪ್ಲಾನಿಂಗ್ ಮಾಡಿಸಿಕೊಂಡಿದ್ದಾಳೆ. ಆದರೆ ಆಪರೇಷನ್ ವಿಫಲವಾಗಿ ಆಕೆ ಮತ್ತೆ ಗರ್ಭವತಿಯಾಗಿಬಿಟ್ಟಿದ್ದಾಳೆ. ನೀವೇ ನೋಡಿ ಪ್ರತಿಷ್ಠಿತ ಆಸ್ಪತ್ರೆಯ ವೈದ್ಯರು ಮಾಡಿರೋ ಎಡವಟ್ಟನ್ನ. ಜನಸಂಖ್ಯೆ ನಿಯಂತ್ರಣಕ್ಕೆ ಅಂತ ಸರ್ಕಾರ ಹಲವು ಯೋಜನೆಗಳನ್ನ ಜಾರಿಗೆ ತಂದಿದೆ. ಆದರೆ ಇದನ್ನ ಪಾಲನೆ ಮಾಡಲು ಹೋಗಿ ನಗರದ ಮಾದರಿ ಆಸ್ಪತ್ರೆ ಅಂತ ಹೆಸರು ಪಡೆದಿರೋ ಕೆಸಿ ಜನರಲ್ ಆಸ್ಪತ್ರೆ ವೈದ್ಯರು ಅವಾಂತರ ಮಾಡಿಬಿಟ್ಟಿದ್ದಾರೆ.
ಇವರ ಹೆಸರು ಸರಿತಾ ಮತ್ತು ರಾಮಕೃಷ್ಣ. ನಗರದ ಓಕಳಿಪುರಂ ನಿವಾಸಿಗಳು. ವರ್ಷದ ಹಿಂದೆ ಇದೇ ಆಸ್ಪತ್ರೆಯಲ್ಲಿ ಸೂಪರಿಂಟೆಂಡೆಂಟ್ ಡಾಕ್ಟರ್ ವಿಮಲಾ ಪಾಟೀಲ್ ಅವರ ಹತ್ರ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿಸ್ಕೊಂಡಿದ್ದಾರೆ. ಆದ್ರೆ ಇದೀಗ ಸರಿತಾ ಮತ್ತೆ ಗರ್ಭ ಧರಿಸ್ಬಿಟ್ಟಿದ್ದಾರೆ. 2 ವರ್ಷದ ಮುಂಚೆಗಡೆ ನನ್ನ ಹೆಂಡತಿಗೆ ಆಪ್ರೇಷನ್ ಆಯಿತು. ನಾನು ಮಕ್ಕಳು ಬೇಡ ಅಂತ ಆಪ್ರೇಷನ್ಗೆ ಸೈನ್ ಹಾಕಿದೆ. ಅವರು ಆಪ್ರೇಷನ್ ಮಾಡಿದ್ದಾರೆ. ಆಪ್ರೇಷನ್ ಮಾಡಿಬಿಟ್ಟು ಮತ್ತೆ ನನ್ನ ಹೆಂಡತಿಗೆ 2 ತಿಂಗಳು 5 ದಿವಸ ನಾನು ನಿಮ್ಮ ಹೆಂಡತಿಗೆ ಮತ್ತೆ ಆಪ್ರೇಷನ್ ಮಾಡ್ತೀನಿ, ಸರ್ಕಾರದಿಂದ ಏನು ಪರಿಹಾರ ಬರುತ್ತೋ ಅದು ಮಾತ್ರ ಇಸ್ಕೊಡ್ತೀನಿ ನಿಮಗೆ. ಮೇಡಮ್, ಸರ್ಕಾರ 2ನೇ ಸಲ ಈ ಥರ ಆಗಿದೆ ಅಂತ ಕೊಡೋ ಪರಿಹಾರ ಕೊಡುತ್ತೆ, ಅದು ನನಗೆ ಗೊತ್ತು ಮೇಡಮ್, ನಾನು ತಗೊಳ್ತೀನಿ. ನಿಮ್ಮ ಕಡೆ ನಿರ್ಲಕ್ಷ್ಯದಿಂದ ಆಗಿರೋದಕ್ಕೆ ನೀವೇನು ಕೊಡ್ತೀರಾ ಅಂತ ಕೇಳಿದೆ. ಅದು ಅವ್ರ ಕಡೆಯಿಂದ ಏನು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಇದರಿಂದಾಗಿ ಮುಜುಗರಕ್ಕೆ ಈಡಾಗಿರುವ ದಂಪತಿ ಸದ್ಯ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲು ಮುಂದಾಗಿದ್ದಾರೆ. ಅಲ್ಲದೆ ಆಗಿರೋ ಎಡವಟ್ಟಿಗೆ ಸರ್ಕಾರ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. ಆದರೆ ಪ್ರಕರಣದಲ್ಲಿ ವೈದ್ಯರ ವಿಫಲತೆ ಎಲ್ಲೂ ಕಂಡುಬಂದಿಲ್ಲ ಅಂತ ವೈದ್ಯರು ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಇಲ್ಲಿ ನೋಡಿರಿ 7%, 5 out of 1000 ಆಯಿತಾ. 5 years ಆದಮೇಲೆ 13 out of 1000. 7%, 0.7 failure is increased when tubectomy is done along with the cesarean section. ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಅದರಲ್ಲಿ ಸಿಸೇರಿಯನ್ ಮಾಡಿದ್ರೆ ಇನ್ನೂ ಚಾನ್ಸಸ್ ಜಾಸ್ತಿ, ಫೇಲ್ ಆಗೋ ಚಾನ್ಸಸ್ ಜಾಸ್ತಿ. ಚೆನ್ನಾಗಿದ್ದಾರೆ, ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಅದು ಓಡಾಡ್ತಾಳೆ, ಬಂದಿಲ್ಲ, ಅವ್ರು ಮಾತಾಡ್ಕೊಂಡು ಹೋದ್ಲು, ಏನೂ ಇರಲ್ಲ. ಸಂತಾನಹರಣ ಚಿಕಿತ್ಸೆ ಮಾಡಿದ ನಂತರವೂ ಮತ್ತೆ ಗರ್ಭಧಾರಣೆ ಆಗುತ್ತೆ ಅನ್ನೋದಾದ್ರೆ ಶಸ್ತ್ರಚಿಕಿತ್ಸೆ ಯಾಕೆ ಅನ್ನೋ ಪ್ರಶ್ನೆ ಇದೀಗ ಎಲ್ಲರನ್ನ ಕಾಡುತ್ತೆ. ಇನ್ನಾದ್ರೂ ವೈದ್ಯಕೀಯ ಇಲಾಖೆ ಇಂತಹ ಎಡವಟ್ಟುಗಳಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಅದು 7 ತಿಂಗಳ ಹಿಂದೆ ನಡೆದಿದ್ದ ಕೊಲೆ ಮಾಡಿದವರು ಘಟನೆ ನಡೆದ ಕೆಲ ದಿನಗಳಲ್ಲೇ ಪೊಲೀಸರ ಬಲೆಗೆ ಬಿದ್ದಿದ್ರು. ಆರೋಪಿಗಳನ್ನ ನ್ಯಾಯಾಲಯಕ್ಕೂ ಕೂಡ ಹಾಜರುಪಡಿಸಲಾಗಿತ್ತು. ಆದರೂ ಆರೋಪಿಗಳು ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಂಡಿದ್ರು. ಆದರೆ ಉಪ್ಪು ತಿಂದೋರು ನೀರು ಕುಡಿಲೇಬೇಕಲ್ವಾ? ಅಂದು ಡಿಸೆಂಬರ್ 24ನೇ ತಾರೀಕು 2013ನೇ ಇಸ್ವಿ ನಗರದ ಓಕಳಿಪುರದ ಜಕ್ಕರಾಯನ ಕೆರೆ ಚರ್ಚ್ ಬಳಿ ಮಂಡ್ಯ ಮೂಲದ ರಾಚಪ್ಪ ರೆಡ್ಡಿ ಎಂಬಾತನ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಈ ಪ್ರಕರಣದ ಸಂಬಂಧ ರಾಚಪ್ಪ ರೆಡ್ಡಿ ಪತ್ನಿ ಸುವರ್ಣ ಮತ್ತು ಆಕೆಯ ತಮ್ಮ ಪ್ರಶಾಂತ್ ಎಂಬಾತನನ್ನ ನಂದಿನಿ ಲೇಔಟ್ ಪೊಲೀಸರು ಬಂಧಿಸಿದ್ರು. ಅಲ್ಲದೆ ನ್ಯಾಯಾಲಯಕ್ಕೂ ಹಾಜರುಪಡಿಸಿದ್ರು. ಆದರೆ ಶ್ರೀರಾಂಪುರ ಠಾಣೆ ಇನ್ಸ್ಪೆಕ್ಟರ್ ಜನಾರ್ದನ್ ಅವರ ಕೃಪಾಕಟಾಕ್ಷದಿಂದಾಗಿ ಆರೋಪಿಗಳು ಬಚಾವಾಗಿದ್ರು. ಆದರೆ ಈ ಪ್ರಕರಣದ ಮೇಲೆ ಹಿರಿಯ ಅಧಿಕಾರಿಗಳಿಗೆ ಒಂದು ಅನುಮಾನ ಇದ್ದೇ ಇತ್ತು. ಅದರಂತೆ ಪುನಃ ತನಿಖೆ ನಡೆಸಲು ನಂದಿನಿ ಲೇಔಟ್ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಸೂಚಿಸಿದ್ರು. ಹೀಗಾಗಿ ಇದೀಗ ಸತ್ಯ ಹೊರಬಿದ್ದಿದೆ. ರಾಚಪ್ಪ ರೆಡ್ಡಿಯನ್ನ ಪತ್ನಿ ಸುವರ್ಣ ಮತ್ತು ಆಕೆಯ ತಮ್ಮ ಪ್ರಶಾಂತ್ ಇಬ್ಬರು ಸೇರಿ ಕೊಲೆ ಮಾಡಿಸಿದ್ದಾರೆ. ಮೃತ ರಾಚಪ್ಪ ಸುಮಾರು ಸಲ ಹೋಗಿ ಅವಳಿಗೆ ಕಿರುಕುಳ ಕೊಡೋದು, ಬೈಯೋದು, ಕೆಲವು ಸಂದರ್ಭದಲ್ಲಿ ಹೊಡೆಯೋದು ಕೂಡ ಮಾಡ್ತಾ ಇದ್ದ. ಸೊ ಆ ಕಾರಣದಿಂದ ಸುವರ್ಣ ಈ ಒಂದು ವಿಷಯ ತಮ್ಮ ಪ್ರಶಾಂತ್ಗೆ ಹೇಳಿದಾಗ ಇವರಿಬ್ಬರು ಸಂಚನ್ನ ಮಾಡಿ ಈ ವ್ಯಕ್ತಿನ ಕೊಲೆ ಮಾಡಬೇಕಂತ ಅವರು ನಿಶ್ಚಯ ಮಾಡಿ ಈ ಒಂದು ಕೊಲೆಯನ್ನು ಅವತ್ತಿನ ದಿನ ಮಾಡಿದ್ದಾರೆ. ಅಂತೂ ಪೊಲೀಸರ ಕುತಂತ್ರದಿಂದಾಗಿ ಹಳ್ಳ ಹಿಡಿದಿದ್ದ ಪ್ರಕರಣ ಇದೀಗ ಜಾಡಿಗೆ ಬಂದಿದೆ. ಆದರೆ ಕೊಲೆ ಪ್ರಕರಣವನ್ನು ಮುಚ್ಚಿ ಹಾಕಲು ಯತ್ನಿಸಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ಹಿರಿಯ ಅಧಿಕಾರಿಗಳು ಏನ್ ಕ್ರಮ ಕೈಗೊಳ್ಳುತ್ತಾರೆ ಅನ್ನೋದೇ ನಮ್ಮ ಪ್ರಶ್ನೆಯಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸತೀಶ್ ಜೊತೆ ಶಶಿಶೇಖರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಬೋರ್ವೆಲ್ ಕೊರೆಸಬೇಕು ಅಂದ್ರೆ ಈಗ ಸುಲಭದ ಮಾತಲ್ಲ. ಇದಕ್ಕೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಪ್ರಮಾಣ ಪತ್ರ ಪಡೆದುಕೊಂಡಿರಬೇಕು. ಆದರೆ ಇಲ್ಲೊಂದು ರಿಯಲ್ ಎಸ್ಟೇಟ್ ಕಂಪನಿ ಒಂದೇ ಜಾಗದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಬೋರ್ವೆಲ್ಗಳನ್ನು ಕೊರೆಸಿದೆ. ಆದರೆ ಸರ್ಕಾರದಿಂದ ಯಾವುದೇ ಅನುಮತಿಯನ್ನ ಪಡೆದುಕೊಂಡಿಲ್ಲ. ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯ ಕಮ್ಮನಹಳ್ಳಿಯಲ್ಲಿ ಪೂರ್ವಾಂಕರ ಹಾಗೂ IRIS ರಿಯಲ್ ಎಸ್ಟೇಟ್ ಕಂಪನಿ ವಿಲ್ಲಾಗಳ ನಿರ್ಮಾಣಕ್ಕೆ ಮುಂದಾಗಿದೆ. ಆದರೆ ಈ ಹೈಫೈ ವಿಲ್ಲಾ ನಿರ್ಮಾಣದಲ್ಲಿ ಸರ್ಕಾರದ ನಿಯಮಗಳನ್ನೆಲ್ಲ ಗಾಳಿಗೆ ತೂರಲಾಗಿದೆ. ಹೌದು, ಈ 10 ಎಕರೆ ಪ್ರದೇಶದಲ್ಲಿ ಈಗಾಗಲೇ ಸುಮಾರು 20ಕ್ಕೂ ಹೆಚ್ಚು ಬೋರ್ವೆಲ್ಗಳನ್ನು ಕೊರೆಸಲಾಗಿದೆ. ಆದರೆ ಸರ್ಕಾರದಿಂದ ಈ ಕಂಪನಿ ಯಾವುದೇ ಪ್ರಮಾಣ ಪತ್ರ ಪಡೆದುಕೊಂಡಿಲ್ಲ. ಅಲ್ಲದೆ ಈ ರೀತಿ ಬೋರ್ವೆಲ್ ಕೊರೆಸ್ತಾ ಇರುವ ಬಗ್ಗೆ ವಿಲ್ಲಾದ ಪಕ್ಕದ ನ್ಯೂ ಇನ್ಸಿಟಿ ಡಿಸೈರ್ ಲೇಔಟ್ನ ನಿವಾಸಿಗಳು ಅಧಿಕಾರಿಗಳಿಗೆ ದೂರು ನೀಡಲು ಮುಂದಾಗಿದ್ದಾರೆ. ಈ ಲೇಔಟಲ್ಲಿ ನಾವು ಒಂದು 100 ಸೈಟ್ಗಳಿದೆ.
ನೀವು ನೋಡ್ಬೋದು ಇಲ್ಲಿ ಅನಧಿಕೃತವಾಗಿ ಸುಮಾರು ಒಂದು 20-25 ಬೋರ್ವೆಲ್ ಕೊರಿತಾ ಇದ್ದಾರೆ. ನಾವೇ ಇವಾಗ ಬೋರ್ವೆಲ್ಗೆ ಅಂತ ನಾವು ಅರ್ಜಿ ಹಾಕಿ 4 ತಿಂಗಳಾಯಿತು, ನಮಗೆ ಇನ್ನೂ ಪರ್ಮಿಷನ್ ಸಿಕ್ಕಿಲ್ಲ. ಆದರೆ ಒಂದೇ ಜಾಗದಲ್ಲಿ ಒಂದೇ ಬಿಲ್ಡರ್ ಆ ಥರ ಜಾಯಿಂಟ್ ವೆಂಚರ್ ಇದುವರೆಗೆ ಸುಮಾರು ಒಂದು 25 ಬೋರ್ವೆಲ್ಗಳು ಕೊರಿತಾ ಇದ್ದಾರೆ. ನೆಕ್ಸ್ಟ್ ನಾವು ಮನೆ ಕಟ್ಟಿದ್ರೆ ನಮಗೆ ನೀರಿನ ಅಭಾವ ಖಂಡಿತ ಬರುತ್ತೆ. ಅಧಿಕಾರಿಗಳಿಗೆ ಇವಾಗ ನಾವು ದೂರು ಕೊಡೋಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಬೇಕಾಬಿಟ್ಟಿ ಕೊರೆಸ್ತಾ ಇರುವ ಬೋರ್ವೆಲ್ನಿಂದ ನ್ಯೂ ಇನ್ ಸಿಟಿ ಡಿಸೈರ್ ಲೇಔಟ್ನ ನಿವಾಸಿಗಳು ಆತಂಕಕ್ಕೆ ಒಳಗಾಗಿದ್ದಾರೆ. ಯಾಕಂದ್ರೆ ಇಲ್ಲಿ ನೀರಿಗೆ ಈಗಾಗಲೇ ಬರ ಇದೆ. ಮುಂದಿನ ದಿನಗಳಲ್ಲಿ ನೀರಿನ ಸೆಲೆಗಳು ಬತ್ತಿ ಹೋಗುವ ಸಾಧ್ಯತೆ ಇದೆ. ಇದು ಇಲ್ಲಿನ ಜನರಿಗೆ ಆತಂಕ ಪಡಲು ಕಾರಣವಾಗಿದೆ. ಇಲ್ಲಿ ನೋಡಿದ್ರೆ ಪೂರ್ವನಕರ ಅವರು ಈಗ ಪರ್ಮಿಷನ್ ಕೊಟ್ಟವ್ರೆ, 20-22 ಬೋರ್ವೆಲ್ಗಳು ಹೊಡೆದವ್ರೆ. ನಮ್ಮ ಮುಂದೆ ಫ್ಯೂಚರಿಗೆ ನಮ್ಮ ಇದು ಜಾಗಕ್ಕೆ ನೀರು ಸಿಕ್ಕತ್ತೋ ಇಲ್ವೋ ಅಂತ ಒಂದು ಸ್ವಲ್ಪ ಭಯ ಆಗುತ್ತಾ ಇದೆ. ಅಧಿಕಾರಿಗಳು ಯಾರೂ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಬರೀ ದೊಡ್ಡ ಬಿಲ್ಡರ್ ಹತ್ರ ದುಡ್ಡುಗಳನ್ನು ತೊಗೊಳ್ಬಿಟ್ಟು ಅವ್ರನ್ನ ಅವಶ್ಯಕತೆ ಮಾಡಿ ಕೊಡ್ತಾ ಇದ್ದಾರೆ. ಸೊ ನಾವು ಕೇಳಿಕೊಳ್ತೀವಿ ಸರ್ಕಾರಕ್ಕೆ, ನಮಗೆ ರೋಡ್ದು ಅನುಕೂಲ ಮಾಡಿಕೊಡಿ ಮತ್ತು ಬೇರೆ ರೀತಿಯಲ್ಲಿ ಏನು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂದ್ಬಿಟ್ಟು. ಅದೇ ಒಬ್ಬ ಸಾಮಾನ್ಯ ಮನುಷ್ಯ ಏನಾದರೂ ನಿಯಮ ಉಲ್ಲಂಘಿಸಿದ್ರೆ ನಮ್ಮ ಬಿಬಿಎಂಪಿ ಅಧಿಕಾರಿಗಳು ಮೇಲಕ್ಕೇರಿ ಕೆಳಗೆ ಬೀಳ್ತಿರ್ತಾರೆ. ಆದರೆ ಇಂತಹ ಶ್ರೀಮಂತರು ನಿಯಮ ಉಲ್ಲಂಘಿಸಿದ್ರೆ ಮಾತ್ರ ಬಾಯಿ ಮುಚ್ಚಿಕೊಂಡು ತೆಪ್ಪಗಿರ್ತಾರೆ. ಇದು ಸಾಮಾನ್ಯ ಜನರಿಗೆ ಒಂದು ಕಾನೂನು, ಶ್ರೀಮಂತರಿಗೆ ಇನ್ನೊಂದು ಕಾನೂನು ಅನ್ನೋ ಹಾಗಾಗಿದೆ. ಇನ್ನಾದರೂ ಸಂಬಂಧಪಟ್ಟವರು ಇತ್ತ ಗಮನ ಹರಿಸಲಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಸುವರ್ಣ ನ್ಯೂಸ್. ಲೋಕಸಭೆ ಚುನಾವಣೆ ಇದ್ದಿದ್ರಿಂದ ನಾಗರಿಕರಿಗೆ ಸಕಾಲದಲ್ಲಿ ಬಿಬಿಎಂಪಿಗೆ ಆಸ್ತಿ ತೆರಿಗೆ ತುಂಬಲು ಆಗಿಲ್ಲ. ಈಗ ಚುನಾವಣೆ ಮುಗಿದಿದ್ದು ಆಸ್ತಿ ತೆರಿಗೆ ಪಾವತಿ ಕಾರ್ಯ ನಿಧಾನವಾಗಿ ಚುರುಕಾಗ್ತಾ ಇದೆ. ಆದರೆ ನಾಗರಿಕರು ಆಸ್ತಿ ತೆರಿಗೆ ತುಂಬಲು ಆಸಕ್ತರಾಗಿದ್ರೂ ಕೂಡ ಬಿಬಿಎಂಪಿಯೇ ಹಲವು ಅಡೆತಡೆಗಳನ್ನು ಒಡ್ತಾ ಇದೆ. ಬಿಬಿಎಂಪಿಗೆ ವರಮಾನದ ದೃಷ್ಟಿಯಿಂದ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳುಗಳು ಮಹತ್ವದ್ದು. ಮೇ ತಿಂಗಳಾಂತ್ಯದ ಒಳಗೆ ಸಾವಿರಾರು ಕೋಟಿ ರೂಪಾಯಿ ತೆರಿಗೆ ಸಂಗ್ರಹದ ಗುರಿಯನ್ನ ಪಾಲಿಕೆ ಹಾಕ್ಕೊಂಡಿದೆ. ಆದರೆ ತೆರಿಗೆ ಸಂಗ್ರಹ ಪ್ರಕ್ರಿಯೆ ಮಾತ್ರ ನಾಗರಿಕ ಸ್ನೇಹಿಯಾಗಿಲ್ಲ. ಈ ಮೊದಲು ಬಿಬಿಎಂಪಿ ಕಚೇರಿ ಹಾಗೂ ಆಯ್ದ ಬ್ಯಾಂಕುಗಳಲ್ಲಿ 1,000 ರೂಪಾಯಿಗಿಂತ ಹೆಚ್ಚಿನ ಮೊತ್ತವನ್ನು ಡಿಡಿ ಅಥವಾ ಪೇ ಆರ್ಡರ್ ಮೂಲಕ ಮಾತ್ರ ಪಾವತಿಸೋದಕ್ಕೆ ಸೂಚಿಸಲಾಯಿತು. ಆದರೆ ಡಿಡಿಗಾಗಿ ಬ್ಯಾಂಕ್ಗಳಲ್ಲಿ ಜನ ಗಂಟೆಗಟ್ಟಲೆ ಕಾಯಬೇಕು. ಹಾಗಾಗಿ ಚೆಕ್ಗೂ ಅನುಮತಿ ಕೊಡಲಾಯಿತು. ಈ ಬಗ್ಗೆ ಆಯುಕ್ತರು ಆದೇಶ ಹೊರಡಿಸಿದ್ರು ಹಲವು ಕಡೆ ಕಂದಾಯ ಅಧಿಕಾರಿಗಳೇ ಚೆಕ್ ಸ್ವೀಕರಿಸಲು ಹಿಂದೆಟ್ಟು ಹಾಕ್ತಾ ಇದ್ದಾರೆ. ನಮಗೆ ಅನುಕೂಲ ಯಾವ ಥರ ಇದ್ರೂ ಸರಿಯಾಗಿರುತ್ತೆ. ಚೆಕ್ ಅಂತಂದ್ರೆ ಅದು ಹೋಗೋದು ಬರೋದು ಅವಕಾಶ ಇರಲ್ಲ. ಇವಾಗ ಡಿ ಅಂದರೆ ಹೋಗಿ ಮಾಡ್ಕೊಂಡು ಬರಬೇಕು. ನೆಕ್ಸ್ಟ್ ಕ್ಯಾಶ್ ಅಂದ್ರೂ ಹೋಗಿ ಬ್ಯಾಂಕಿಂದ ತೊಗೊಂಡು ಬಂದು ಇವ್ರಿಗೆ ಪೇ ಮಾಡಬೇಕಾಗುತ್ತೆ. ಚೆಕ್ಕಿಂದ ಭಾಳ ಅನುಕೂಲ ಆಯಿತು. ಚೆಕ್ ಕೊಟ್ಬಿಟ್ಟು ಅವ್ರು ಏನು ಅಮೌಂಟ್ ಹೇಳ್ತಾರೆ ಅದು ಚೆಕ್ ಕೊಟ್ಬಿಟ್ಟಿದ್ರೆ ಅದು ಕ್ಲೋಸ್ ಆಗಿರೋದು. ಚೆಕ್ ಮೂಲಕ ತೆರಿಗೆ ಪಾವತಿಸಿದಾಗ ಮೊದಲು ತೆರಿಗೆದಾರರಿಗೆ ಸ್ವೀಕೃತಿ ಪತ್ರ ನೀಡಬೇಕು. ಚೆಕ್ಕು ನಗದೀಕರಣ ಆದಮೇಲೆ ಅಧಿಕೃತ ರಸೀತಿ ನೀಡಬೇಕು ಅಂತ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಇಷ್ಟಿದ್ರೂ ಕೂಡ ಕೆಲವು ಕಡೆ ಚೆಕ್ ಸ್ವೀಕಾರ ಆಗ್ತಾ ಇಲ್ಲ. ಇನ್ನು ಆನ್ಲೈನ್ ಮೂಲಕವೂ ತೆರಿಗೆ ತುಂಬುವ ವ್ಯವಸ್ಥೆಯನ್ನು ಬಿಬಿಎಂಪಿ ರೂಪಿಸಿದೆ. ಆದರೆ ಆನ್ಲೈನ್ ವ್ಯವಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಪಾಲಿಕೆ ಮಾಡಿದ ಒಳ್ಳೆ ಕೆಲಸ ಏನಪ್ಪ ಅಂದರೆ 5% ತೆರಿಗೆ ರಿಯಾಯಿತಿ ದಿನಾಂಕವನ್ನು ಮೇ 31ರೊಳಗೆ ವಿಸ್ತರಿಸಿದ್ದು ಮಾತ್ರ. ನೀತಿ ಸಮಿತಿಗೂ ಟ್ಯಾಕ್ಸ್ ಕಟ್ಟೋಕ್ಕೂ ಏನೂ ತೊಂದರೆ ಇಲ್ಲ. ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೀವಿ. ನಮ್ಮದು ಎಷ್ಟು ಸೆಂಟರ್ಗಳಿದೆ ಅಷ್ಟು ಸೆಂಟರ್ಗಳಲ್ಲಿ ಆ ಹೆಸರು ಮತ್ತು ಅಡ್ರೆಸ್ ಕೊಟ್ಟಿದ್ದೀವಿ, ಫೋನ್ ನಂಬರ್ ಸಹಿತ ಕೊಟ್ಟಿದ್ದೀವಿ. ಆಮೇಲೆ ಚೆಕ್ ಸಹಿತ ತೊಗೋಬೋದು ಅಂತ ಹೇಳಿದ್ದೀವಿ. ಮುಂಚೆ ಚೆಕ್ ತೊಗೊಳ್ತಾ ಇಲ್ಲ ನಮ್ಮಲ್ಲಿ, ಇವಾಗ ಚೆಕ್ಕು ತೊಗೊಳ್ಳಿ ಅಂತ ಹೇಳ್ತಾರೆ. ಓನ್ಲಿ ಡಿ ಇನ್ನೋರು ಇವಾಗ ಅವೆಲ್ಲ ಚೆಕ್ಕು ತೊಗೊಳ್ಳಿ ಅಂತ ಹೇಳಿದ್ವಿ. ಇವಾಗ ಅವ್ರಿಗೆ ಇಂಟಿಮೇಷನ್ ಇಲ್ಲ ಅಂತ ಹೇಳ್ತಾಯಿದ್ರು. ಇವಾಗ ಅವ್ರಿಗೆ ಇಂಟಿಮೇಷನ್ ಹೋಗಿದೆ, ಅವರು ಸಹಿತ ಚೆಕ್ ತೊಗೋತಾ ಇದ್ದಾರೆ. ಎಲ್ಲ ಕಡೆ ಚೆಕ್ ತೊಗೋತಾ ಇದ್ದಾರೆ. ಇವಾಗ ಎಲ್ಲೂ ನಿಲ್ಲಿಸಿಲ್ಲ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ 25 ಲಕ್ಷ ವಸತಿ ಹಾಗೂ 3.5 ಲಕ್ಷ ವಾಣಿಜ್ಯ ಕಟ್ಟಡಗಳಿದ್ದರೂ ಆಸ್ತಿ ತೆರಿಗೆ ಜಾಲಕ್ಕೆ ಒಳಪಟ್ಟಿರುವುದು ಕೇವಲ 16.19 ಲಕ್ಷ ಆಸ್ತಿಗಳು ಮಾತ್ರ. ಇನ್ನು ಚುನಾವಣೆಯಿಂದಾಗಿ ಆಸ್ತಿ ತೆರಿಗೆ ಸಂಗ್ರಹಕ್ಕೆ ತೀವ್ರ ಹಿನ್ನಡೆ ಉಂಟಾಗಿದೆ. ಬೆಂಗಳೂರಿನಿಂದ ಮಸೂದ್ ದೊಡ್ಡೇಬಾಗಿಲು, ಸುವರ್ಣ ನ್ಯೂಸ್. ಈಗೊಂದು ಚಿಕ್ಕ ಬ್ರೇಕ್ ಆದಮೇಲೆ ಮತ್ತೆ ನಮ್ಮ ಬೆಂಗಳೂರು.